ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ನಾನಿವತ್ತು ರವೆ ಸಂಡಿಗೆ ಮಾಡುತ್ತಾ ಇದ್ದೀನಿ. ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದನ್ನು ಸುಲಭವಾಗಿ ಮಾಡ್ಕೋಬಹುದು, ತುಂಬ ರುಚಿಯಾಗಿರುತ್ತೆ. ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಇಲ್ಲಿ 1 ಬೌಲಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ. ಇದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಮತ್ತು ಅದೇ ಬೌಲ್ನಿಂದ 3 ಬೌಲಷ್ಟು ನೀರು ಹಾಕ್ತಾ ಇದ್ದೀನಿ. ನೀವು ಉಪ್ಪಿಟ್ಟು ಮಾಡ್ತೀವಲ್ಲ ರವೆ, ಆ ರವೆ ತೊಗೊಂಡ್ರೆ ನೀವು ಸ್ವಲ್ಪ ಮಿಕ್ಸರ್ನಲ್ಲಿ ಹಾಕಿ ಒಂದು ಸ್ವಲ್ಪ ಪೌಡರ್ ಮಾಡಿಕೊಂಡು ಆ ರವೆಯಿಂದನೂ ಕೂಡ ನೀವು ಮಾಡ್ಕೋಬಹುದು. ಈಗ ಇದನ್ನು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇದನ್ನು ನೆನೆಯಲಿಕ್ಕೆ ಇಡೋಣ. ಅಲ್ಲಿವರೆಗೂ ಇಲ್ಲಿ ನಾನು ನೀರು ಕಾಯಲಿಕ್ಕೆ ಇಡೋಣ. ಇಲ್ಲಿ ನಾನು 4 ಬೌಲಷ್ಟು, ಅದೇ ಬೌಲ್ನಿಂದ 4 ಬೌಲಷ್ಟು ನೀರು ಹಾಕಿದ್ದೀನಿ. ನೀರು ಬಿಸಿ ಆದಮೇಲೆ ನಾವು ರವೆಯನ್ನು ಹಾಕಿ ಅದನ್ನು ತಿರುಗಬೇಕು. ಈಗ ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಹಾಕಬೇಕಾದ್ರೆ ಹಾಗೇನೆ ಹಾಕ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ತಳದಲ್ಲಿ ಗಟ್ಟಿಯಾಗಿ ಕುತ್ಕೊಂಡಿರುತ್ತೆ. ಈಗ ಒಂದು ಕೈಯಿಂದ ಹಾಕಬೇಕು, ಇನ್ನೊಂದು ಕೈಯಿಂದ ಈ ರೀತಿ ತಿರುಗುತ್ತಾ ಇರಬೇಕು. ಬೇಗ ಬೇಗ ಹಾಕ್ಕೋಬೇಕು, ಇಲ್ಲಾಂದ್ರೆ ಗಂಟಾಗಿಬಿಡುತ್ತೆ. ಒಂದು 10 ರಿಂದ 15 ನಿಮಿಷ ನಮಗೆ ಬೇಕಾಗ್ತದೆ ಇದು ಆಗಲಿಕ್ಕೆ. ಇವಾಗ ಇಲ್ಲಿ ನೋಡಿ ಚೆನ್ನಾಗಿ ಆಗಿದೆ, ಒಂಥರ ಗಂಜಿ ಥರ ಆಗಿದೆ ನೋಡಿ. ಇಲ್ಲಿ ಈ ರೀತಿ ಆದಾಗ ನಾವು ಇದಕ್ಕೆ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ನಾನು ಅರ್ಧ ಟೀ ಸ್ಪೂನಷ್ಟು ಹಾಕಿದ್ದೀನಿ. ಹಾಗೆಯೇ ಕಲೋಂಜಿ, ಅಂದರೆ ಇದಕ್ಕೆ ಈರುಳ್ಳಿ ಬೀಜನೂ ಕೂಡ ಅಂತ ಹೇಳ್ತಾರೆ, ಅದು ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಹಾಗೆಯೇ ಚಿಲ್ಲಿ ಫ್ಲೇಕ್ಸ್, ಅಂದರೆ ಒಣಮೆಣಸಿನ್ಕಾಯಿ ಮಿಕ್ಸರ್ನಲ್ಲಿ ಹಾಕಿ ಸ್ವಲ್ಪ ತರಿಯಾಗಿ ನಾನು ಮಾಡ್ಕೊಂಡಿದ್ದೀನಿ, ಅದನ್ನು ಇಲ್ಲಿ ಹಾಕಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಏನು ಮಾಡಬೇಕಂದ್ರೆ ಒಂದು 2 ರಿಂದ 3 ನಿಮಿಷ ನಾವು ಇದನ್ನು ಪ್ಲೇಟ್ ಮುಚ್ಚಿ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಅಂದರೆ ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು, ಮೀಡಿಯಮ್ ಉರಿಯಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ, ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳಿ. ಈಗ ಮತ್ತೊಮ್ಮೆ ತಿರುಗಿಸ್ಕೊಳ್ಳಿ ಈ ರೀತಿ, ಅಂದರೆ ತಳ ಹಿಡಿಬಾರ್ದು, ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಈಗ ಮತ್ತೊಮ್ಮೆ ಒಂದು 2 ರಿಂದ 3 ನಿಮಿಷ ಇದನ್ನು ಮುಚ್ಚಿಡೋಣ. ಚೆನ್ನಾಗಿ ಬೇಯಬೇಕು, ರವೆ ಏನಿದೆಯಲ್ಲ ಚೆನ್ನಾಗಿ ಬೇಯಬೇಕು. ಈಗ ಸ್ವಲ್ಪ ಗಟ್ಟಿಯಾಗಿದೆ. ಅದಕ್ಕೆ ಒಂದು 1/4 ಬೌಲಷ್ಟು ನಾನು ನೀರು ಹಾಕ್ತಾಯಿದ್ದೀನಿ. ಟೋಟಲಾಗಿ 7 ಬೌಲು ಮತ್ತು ಸ್ವಲ್ಪ 1/4 ಬೌಲು ನೀರು ಹಾಕಿದ್ದೀನಿ ನಾನು. ಈಗ ನೋಡಿ ಇಲ್ಲಿ ಕುದೀತಾ ಇದೆ, ಈ ರೀತಿ ಕುದಿ ಬರಬೇಕು. ಮತ್ತು ಈ ಹದದಲ್ಲಿ ಇರಬೇಕು. ಇವಾಗ ಸಂಡಿಗೆ ಹಾಕಲಿಕ್ಕೆ ಇದು ರೆಡಿಯಾಗಿದೆ. ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ. ಈಗ ಅದೇ ಪಾತ್ರೆಯಲ್ಲಿ ಇಟ್ಟರೆ ಬೇಗ ತಣ್ಣಗಾಗಲ್ಲ, ಅದಕ್ಕಾಗಿ ಬೇರೆ ಪಾತ್ರೆಯಲ್ಲಿ ನಾನು ತೆಗಿತಾ ಇದ್ದೀನಿ. ಅಂದರೆ ಪ್ಲಾಸ್ಟಿಕ್ ಮೇಲೆ ಹಾಳೆ ಮೇಲೆ ಹಾಕೋದ್ರಿಂದ ನಾವು ಬಿಸಿ ಇರುವಾಗ ಹಾಕಬಾರ್ದು, ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾದ ಮೇಲೆ ಹಾಕ್ಕೊಳ್ಳೋಣ. ಇವಾಗ ನೋಡಿ ಇಲ್ಲಿ ತಳ ಒಂಚೂರು ಕೂಡ ಹಿಡಿಲಿಲ್ಲ. ಈಗ ಇದು ತಣ್ಣಗಾಗುವವರೆಗೂ ನಾವು ಸಂಡಿಗೆ ಹಾಕಲಿಕ್ಕೆ ಒಂದು ಪ್ಲಾಸ್ಟಿಕನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಪ್ಲಾಸ್ಟಿಕ್ ಹಾಕಿದ್ದೀನಿ. ಈಗ ಸ್ವಲ್ಪ ಬಟ್ಟೆಯಿಂದ ಇದನ್ನು ಒರೆಸ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆಯೇ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ. ಇವಾಗ ನೋಡಿ ಇಲ್ಲಿ ನಾನು ಈ ರೀತಿಯಾಗಿ ಸಂಡಿಗೆಯನ್ನು ಹಾಕ್ತಾಯಿದ್ದೀನಿ. ನೀವು ನಿಮಗೆ ಬೇಕಾದ ಆಕಾರದಲ್ಲಿ ಸಂಡಿಗೆಯನ್ನು ಮಾಡ್ಕೋಬೋದು. ಇವಾಗ ನೋಡಿ ಒಂದೇ ದಿನದಲ್ಲಿ ಈ ರೀತಿ ಆಗಿದೆ. ಇದನ್ನು ತಿರುಗಿಸಿ ಹಾಕ್ತಾಯಿದ್ದೀನಿ.
ಈಗ ನೋಡಿ 2ನೇ ದಿನಕ್ಕೆ ಈ ರೀತಿಯಾಗಿ ಆಗಿದೆ. ಎಷ್ಟು ಚೆನ್ನಾಗಿ ಆಗಿದೆ ನೋಡಿ, ಎಷ್ಟು ತೆಳುವಾಗಿದೆ. ಇದನ್ನು ಈಗ ನಾವು ಎಣ್ಣೆಯಲ್ಲಿ ಕರಿಯೋಣ. ನಾನಿಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಣ್ಣ ಉರಿಯಲ್ಲಿನೇ ಸಂಡಿಗೆಯನ್ನು ಕರಿಬೇಕು. ಉರಿಯನ್ನು ಹೆಚ್ಚು ಮಾಡಲಿಕ್ಕೆ ಹೋಗಬೇಡಿ. ಇವಾಗ ನೀವು ನೋಡ್ಬೋದು, ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಸಂಡಿಗೆ ಆಗಿದೆ. ಎಲ್ಲರಿಗೂ ಧನ್ಯವಾದಗಳು.